ಅನ್ನಪೂರ್ಣ ಸೀತಾರಾಮ್ ಹೆಗಡೆ. ಯಾವ ಸೇವೆಯನ್ನೂ ಉಚಿತವಾಗಿ ಪಡೆಯಬಾರದು. ಅನ್ನಪೂರ್ಣ ಹೆಗಡೆ ಒಂದು ಮದುವೆ ಮನೆಗೆ ಹೋದರೂ, ಮಠಕ್ಕೆ ಹೋದರೂ, ದೇವಸ್ಥಾನಕ್ಕೆ ಹೋದರೂ ಸುಮ್ಮನೆ ಊಟ ಮಾಡದೆ ಯಾವುದಾದರೂ ರೂಪದಲ್ಲಿ ನಮ್ಮಿಂದಾದ ಸೇವೆ ಸಲ್ಲಿಸಬೇಕು. ಅದು ಅಡುಗೆಗೆ ಸಹಾಯ, ಬಡಿಸುವುದು, ಬಾಳೆ ತೆಗೆಯುವುದು, ಸಾರಿಸುವುದು, ಏನಾದರೊಂದು ಮಾಡಿ ಕೆಲಸ ಮಾಡಿ ಬರಬೇಕು. ಇದು ಅಮ್ಮ ಯಾವಾಗಲೂ ಹೇಳುವುದು ಮಾತ್ರವಲ್ಲ, ಅಕ್ಷರಶಃ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಿದ್ದು. ಸರಳ ಜೀವನ, ಉನ್ನತ ವಿಚಾರದ ಅಮ್ಮ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ನಿರಂತರವಾಗಿ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿದವರು. 1950ರಲ್ಲಿ ಶಿರಸಿ ತಾಲೂಕಿನ ಮುಳುಕಿನಕೊಪ್ಪದಲ್ಲಿ ಲಕ್ಷ್ಮೀನಾರಾಯಣ ಅನುಸೂಯ ದಂಪತಿಗಳಿಗೆ 5ನೇ ಮಗಳಾಗಿ ಜನಿಸಿದ ಅನ್ನಪೂರ್ಣ ಭೈರುಂಬೆ ಶಾಲೆ, ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡಿ SSLC ಮುಗಿಸಿದರು. ಗಣಿತ ಅವರ ಪ್ರೀತಿಯ ವಿಷಯವಾಗಿದ್ದು, ಈಗಲೂ ಮಕ್ಕಳಿಗೆ ಮಗ್ಗಿ ಮಾತ್ರವಲ್ಲದೆ ತ್ರೈರಾಶಿಕ, ರೇಖಾಗಣಿತ, ಬೀಜಗಣಿತಗಳನ್ನು ಹೇಳಿಕೊಡಬಲ್ಲರು. 1968ರಲ್ಲಿ ಸೀತಾರಾಮ್ ಹೆಗಡೆ ಹೀನಗಾರು ಸೀತಣ್ಣ ಅವರ ಕೈ ಹಿಡಿದು ದಾಂಪತ್ಯ ಜೀವನ ಆರಂಭಿಸಿದ ಅವರು ಸಂಗೀತ, ಆನಂದ, ಸಂಪೂರ್ಣ ಎಂಬ 3 ಮಕ್ಕಳಿಗೆ ಆದರ್ಶ ಮಾತೆಯಾದರು. ಸೀತಣ್ಣನ ಕಷ್ಟ ಸುಖಗಳಲ್ಲಿ ಹಿಗ್ಗದೆ ಕುಗ್ಗದೆ ಅತ್ಯಂತ ಸಹನೆಯಿಂದ ಸಂಸಾರ ನಡೆಸಿಕೊಂಡು ಹೋದರು. ವಿದ್ಯೆಗೆ ಅತಿ ಹೆಚ್ಚು ಮಹತ್ವ ಕೊಡುವ ಅಮ್ಮ ಸಮಾನತೆಯ ಪಾಠದಲ್ಲೂ ಮುಂಚೂಣಿಯಲ್ಲಿದ್ದವರು. ಹೆಣ್ಣು ಮಕ್ಕಳು ಓದಬೇಕು, ಕೆಲಸ ಮಾಡಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಹೆಣ್ಣು ಮಕ್ಕಳು ಯಾರಿಗೂ ಯಾವ ವಿಚಾರದಲ್ಲಿಯೂ ಕಡಿಮೆಯಲ್ಲ ಎಂದು ನಮ್ಮನ್ನು ಬೆಳೆಸಿದರು. ಅವರೂ ಸಹ ಜ್ಞಾನದಾಹಿಯಾಗಿದ್ದು ಈಗಲೂ ಸಹ ಪುಸ್ತಕಗಳನ್ನು ಓದುತ್ತಿರುತ್ತಾರೆ. ವಿಶೇಷವಾಗಿ ಆರೋಗ್ಯಕ್ಕೆ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಿ ಅದರಲ್ಲಿನ ಉತ್ತಮ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಗಿಡಮೂಲಿಕೆಗಳು, ಔಷಧಿ ಸಸ್ಯಗಳ ಕುರಿತು ಸಾಕಷ್ಟು ತಿಳಿದುಕೊಂಡಿರುವ ಇವರು ಆರೋಗ್ಯ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುತ್ತಾರೆ, ಇತರರಿಗೂ ಸಹಾಯ ಮಾಡುತ್ತಾರೆ. ಇನ್ನು ವ್ಯವಹಾರದ ವಿಚಾರದಲ್ಲೂ ಇವರು ತುಂಬ ಚುರುಕು ಮತ್ತು ಧೈರ್ಯವಂತೆ. ಪತಿ ಸೀತಣ್ಣನವರು ಆಧುನಿಕ ವಿಚಾರವಾದಿಯಾಗಿದ್ದು 1970ರ ದಶಕದಲ್ಲಿಯೇ ಹೆಂಡತಿಯ ಹೆಸರಿನಲ್ಲಿ ಬ್ಯಾಂಕಿನ ಖಾತೆ ಮಾಡಿ ಬ್ಯಾಂಕಿನ ವ್ಯವಹಾರ ಮಾಡುವುದನ್ನು ಕಲಿಸಿದರು. ಹಾಗೆಯೇ ಎಲ್ಲ ಸರ್ಕಾರಿ ಕಚೇರಿ, ಸಹಕಾರ ಸಂಘ ಸಂಸ್ಥೆಗಳು, ನ್ಯಾಯಾಲಯ, ವಕೀಲರು, ತಹಸೀಲ್ದಾರರು ಎಲ್ಲರ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಸಮಾಜದಲ್ಲಿ ಅವರ ಪಾತ್ರಗಳೇನು ಎಂದು ತಿಳಿಸಿಕೊಟ್ಟರು. ಇವರು ಆಸಕ್ತಿಯಿಂದ ಅವೆಲ್ಲ ಕಲಿತು ವ್ಯವಹಾರ ಮಾಡಿಕೊಂಡು ಬಂದರು, ಈಗಲೂ ಮಾಡುತ್ತಿದ್ದಾರೆ. ಸಾಮಾಜಿಕ ಜವಾಬ್ದಾರಿ ಮತ್ತು ದೇಶಭಕ್ತಿ. ದೇಶಕ್ಕಾಗಿ ನಾನೇನು ಮಾಡಬೇಕು, ನನ್ನ ಜವಾಬ್ದಾರಿಗಳೇನು ಎಂದು ಕೇಳಿಕೊಳ್ಳುತ್ತಾ ತಮ್ಮ ಕರ್ತವ್ಯಗಳನ್ನು ಪೂರೈಸುತ್ತಾ ಇತರರಿಗೆ ಹುರಿದುಂಬಿಸುತ್ತಾರೆ. ಕೋವಿಡ್ ಸಮಯದಲ್ಲಿ ಊರಿನಲ್ಲೇ ಲಸಿಕೆ ಹಾಕಿಕೊಂಡ ಪ್ರಥಮ ವ್ಯಕ್ತಿಯಾಗಿ ನಮ್ಮಿಂದ ಉಳಿದವರಿಗೆ ಸೋಂಕು ಹರಡಬಾರದೆಂದು ತಿಳುವಳಿಕೆ ಹೇಳಿದರು. ಮಕ್ಕಳು ಚಿಕ್ಕವರಿದ್ದಾಗಲೂ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಗಳಲ್ಲಿ ಸಿಹಿ ತಿಂಡಿ ಮಾಡಿ ಇದು ದೇಶದ ಹಬ್ಬ ಎಂದು ದೇಶಭಕ್ತಿ ಮೂಡಿಸಿರುವರು. ಆದರ್ಶ ಮಹಿಳೆ. ಭೂಮಿ ತಾಯಿಯ ಬಗ್ಗೆ ಅಕ್ಕರೆ ಉಳ್ಳ ಇವರು ಉಳುವ ಜಮೀನನ್ನು ಎಂದೂ ಹಾಳಾಗಲು ಬಿಡಬಾರದು ಎಂದು ಕೆಲ ವರ್ಷಗಳ ಹಿಂದೆ ಗದ್ದೆ ಉಳುಮೆ ಮಾಡಿಸಿ ಭತ್ತ ಬೆಳೆದರು. ಅಡಿಕೆ ತೋಟದ ಕಾರ್ಯವೈಖರಿಯನ್ನು ಪ್ರಾಯೋಗಿಕ ಜ್ಞಾನ ಇರುವವರ ಜೊತೆ ಚರ್ಚಿಸಿ ತಿಳಿದುಕೊಂಡಿದ್ದಾರೆ. ಹಾಗೆಯೇ ಸರಿಯಾದ ಕ್ರಮದಲ್ಲಿ ಸಾವಯವ ಕೃಷಿ ಮಾಡಿಸಿ ಭೂಮಿಯ ಫಲವತ್ತತೆ ಹೆಚ್ಚಿಸಿ ಹಿಂದೆಂದಿಗಿಂತಲೂ ಹೆಚ್ಚಿನ ಇಳುವರಿ ಪಡೆದಿದ್ದು ಸಾಧನೆಯೇ ಸರಿ. ಹೊಸ ವಿಚಾರಗಳ ಅಳವಡಿಕೆ. 2020ರಲ್ಲಿ ಅವರಿಗೆ 70 ವರ್ಷ. ಅತಿಮೂತ್ರ ಆರಂಭವಾಗಿ ಅಶಕ್ತತೆಯಾಗಿ ಆರೋಗ್ಯದ ಸಮಸ್ಯೆ ಕಾಡುತ್ತಿತ್ತು. ನಾನು ಥ್ರೋಬಾಲ್ ತಂದು ತೋರಿಸಿ, ಅಮ್ಮ ಇದರಿಂದ ಬಿಂದು ಒತ್ತಡವಾಗಿ ರಕ್ತ ಪರಿಚಲನೆ ಸರಿಯಾಗಬಹುದಾದ್ದರಿಂದ ಆಟವಾಡುವ ಬಗ್ಗೆ ತಿಳಿಸಿಕೊಟ್ಟೆ. ಅಂದಿನಿಂದ ಇಂದಿನವರೆಗೂ ಶ್ರದ್ಧೆಯಿಂದ ಆಡುತ್ತಾ ಬಂದಿದ್ದು ಪ್ರತಿ ಹಂತದಲ್ಲೂ ಅದು ಹೇಗೆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತಾ ಬಂತು ಎಂದು ವಿವರಿಸಿದರು. ಅದು ಆರೋಗ್ಯಕ್ಕಾಗಿ ಥ್ರೋಬಾಲ್ ಎಂಬ ಸಂಶೋಧನಾ ಸರಣಿಗಳಿಗೆ ನಾಂದಿ ಹಾಡಿದ್ದು ಎಷ್ಟೋ ಜನ ಈಗ ಇದರ ಪ್ರಯೋಜನ ಪಡೆದು ಆರೋಗ್ಯವಂತರಾಗಿದ್ದಾರೆ. ಪ್ರಪಂಚದ ಹಲವಾರು ದೇಶಗಳು ಇದರಲ್ಲಿ ಆಸಕ್ತಿ ವಹಿಸುತ್ತಿರುವುದು ಇವರ ಅಂತಃಶಕ್ತಿಯ ದ್ಯೋತಕ. ಇಂತಹ ಅಮ್ಮನ ಮಕ್ಕಳಾಗಿ ನಮ್ಮ ಜೀವನ ಸಾರ್ಥಕ. 75ನೇ ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ. ದೇವರು ಸದಾ ನಿಮ್ಮನ್ನು ಆರೋಗ್ಯ, ಸಂತೋಷ, ಸಂಭ್ರಮ ಇನ್ನೂ ಹೆಚ್ಚಿನ ಚೈತನ್ಯ ಕೊಟ್ಟು ಕಾಪಾಡಲಿ.